ಬಿ ಆರ್ ಟ್ಯುಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರಾಸರಿ ಎವರೇಜ್, ಈ ಸರಾಸರಿ ಮೇಲೆ ಬರತಕ್ಕಂಥ ಅತಿ ಸರಳ, ಅದರ ಜೊತೆಗೆ ಅದರ ಕಠಿಣ ಪ್ರಶ್ನೆಗಳಿಗೆ ಅತ್ಯಂತ ಸರಳ ವಿಧಾನದ ಮೂಲಕ ಯಾವ ರೀತಿ ಉತ್ತರವನ್ನು ಕಂಡುಹಿಡಬೇಕು ಅನ್ನೋದನ್ನು ನೋಡೋಣ. ಮೊದಲ ಪ್ರಶ್ನೆ, ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎ ಮತ್ತು ಬಿ ಕ್ರಮವಾಗಿ 40 ಮತ್ತು 50 ರನ್ ಹೊಡೆದರೆ ಇಬ್ಬರ ಸರಾಸರಿ ಎಷ್ಟು? ನೋಡ್ರಿ, ಅತ್ಯಂತ ಸರಳವಾಗಿರ್ತಕ್ಕಂತಹ ಪ್ರಶ್ನೆ. ಸರಾಸರಿ ಇಲ್ಲಿ ಎ ಒಂದು ಪಂದ್ಯದಲ್ಲಿ 40 ರನ್ ಬಾರಿಸಿರುತ್ತಾನೆ, ಅದೇ ರೀತಿ ಬಿ ಕೂಡ ಅದೇ ಪಂದ್ಯದಲ್ಲಿ 50 ರನ್ ಬಾರಿಸಿದಾಗ ಇಬ್ಬರ ಸರಾಸರಿ ಅಂದಾಗ ನಾವು ಮಾಡಬೇಕಾಗಿರೋದು ಏನಂತಂದರೆ, ಇಲ್ಲಿ ಅತಿ ಸರಳವಾಗಿ ಮೊದಲಿಗೆ ಆ ಇಬ್ಬರು ವ್ಯಕ್ತಿಗಳು ಗಳಿಸಿರ್ತಕ್ಕಂಥ ಅಥವಾ ಹೊಡೆದ ರನ್ನುಗಳನ್ನು ಕೂಡಿಸ್ಬೇಕು. ನಾವು ಇಲ್ಲಿ ಮೊದಲು 40 ಮತ್ತು 50, ಮತ್ತು 50 ಕೂಡಿಸ್ಬೇಕು. ಅದ್ರ ಜೊತೆಗೆ ಎಷ್ಟು ಜನ ಅದಾರ ಇವ್ರ? ಇಬ್ಬರು ಜನ ಇದ್ದಾರೆ ಅಂತಂದ್ರೆ ಇಬ್ಬರಲ್ಲೇ 2ರಿಂದ ಭಾಗ ಮಾಡಬೇಕು. 40 50 ಸೇರಿಸಿದಾಗ 90 ರನ್ ಆಗ್ತೈತಿ. ಇದಕ್ಕೆ ನಾವು 2ರಿಂದ ಡಿವೈಡ್ ಮಾಡಿದ್ದೀವಿ ಅಂತಂದ್ರೆ 90ರಲ್ಲಿ 2 ಭಾಗ ಮಾಡಿದಾಗ ಅಬಿಯಸ್ಲಿ ಎಷ್ಟಾಗುತ್ತೆ ಅಂದರೆ ಇಲ್ಲಿ 45 ಅಂದ್ರೆ ಎ ಮತ್ತು ಬಿ ಯ ಸರಾಸರಿ. ಇಲ್ಲಿ ಏನಾಗ್ತಂದ್ರೆ 45. ಅದರ ಅರ್ಥ ಏನು 45ಕ್ಕೆ ಸಮೀಪ ಇದ್ದಂಗೆ ಬಿ 50 ರನ್ ಹೊಡೆದ್ರು ಕೂಡ ಅವನ ಎವರೇಜ್ ಎಷ್ಟಾಗಿರುತ್ತೆ ಅಂದರೆ 45 ಆಗಿರ್ತೈತೆ. ನೆಕ್ಸ್ಟ್ ಇದಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೋಗೋಣ ನಾವು. ರಮೇಶನು ಪರೀಕ್ಷೆಯಲ್ಲಿ 60 80 70 65 ಅದರ ಜೊತೆಗೆ 75 ಅಂಕಗಳನ್ನು ಪಡೆದರೆ ಅವನು ಗಳಿಸಿದ ಅಂಕಗಳ ಸರಾಸರಿ ಎಷ್ಟು? ರಮೇಶ್ ಎಂಬ ವ್ಯಕ್ತಿ ಏನು ಮಾಡತ್ತಾನಂತಂದ್ರೆ ಒಂದು ಪರೀಕ್ಷೆ ಬರೆಯಕತ್ತಾನು. ಆ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಅವನು ಗಳಿಸಿರ್ತಕ್ಕಂಥ ಅಂಕಗಳು ಎಷ್ಟಂದ್ರೆ ಮೊದಲಿಗೆ 60 ಅಂಕ, 60 ಅಧಿಕ್ ನಂತರ 2ನೇ ಪರೀಕ್ಷೆಯಲ್ಲಿ 80 ಅಂಕ, ಅದೇ ರೀತಿ 70 3ನೇ ಪರೀಕ್ಷೆಯಲ್ಲಿ, ಅದೇ ರೀತಿಯಾಗಿ 65 ಮತ್ತು 75 ಈ ರೀತಿ 5 ಅಂಕಗಳನ್ನು ಗಳಿಸಿರ್ತಾನೆ. ನಾವಿಲ್ಲಿ 5 ಅಂಕಗಳನ್ನು ಕೂಡಿಸ್ಬೇಕಿಲ್ಲ. ಕೂಡಿಸ್ಕೊಂಡಾಗ ಎಷ್ಟು ಬರ್ತೈತಿಲ್ಲ ಅದಕ್ಕೆ ನಾವಿಲ್ಲಿ ಎಷ್ಟರಲ್ಲೇ ಭಾಗ ಮಾಡ್ಬೇಕಂದ್ರೆ, ಎಷ್ಟು ಪರೀಕ್ಷೆ ಬರ್ದಾನಂತಂದ್ರೆ ದತ್ತಾಂಶಗಳ ಸಂಖ್ಯೆ ಎಷ್ಟೈತಿ ಇಲ್ಲಿ 1 2 3 4 5 ಬಂದಿರತಕ್ಕಂಥ ಮೊತ್ತಕ್ಕೆ ನಾವು 5ರಿಂದ ಡಿವೈಡ್ ಮಾಡ್ಕೋಬೇಕು. 60 80 70 65 75 ಈ ಮೂರನ್ನು ಒಟ್ಟಾಗಿ ಕೂಡಿಸಿದಾಗ ಎಷ್ಟು ಬರುತ್ತಂದ್ರೆ ಇಲ್ಲಿ 350 ಬರ್ತೈತಿ. 350 ನಾವು ಇದಕ್ಕೆ 5ರಿಂದ ಡಿವೈಡ್ ಮಾಡಬೇಕು. 5ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ 5 ಮುಖಿಯಿಂದ ಕಡಿತ ಹೊಡೆದಾಗ 5 7 35 ಆಮೇಲೆ ಇದೊಂದು 0 ತೊಗೊಂಡಾಗ ಎಷ್ಟಾಯ್ತಂದ್ರೆ ಸರಾಸರಿ ರಮೇಶ ಈ 5 ಪರೀಕ್ಷೆಯಲ್ಲಿ ಅಂಕಗಳನ್ನು ತೆಗೆದುಕೊಂಡು ಒಂದು ಸರಾಸರಿಯನ್ನು ಪರಿಗಣಿಸಿದಾಗ 70 ಅನ್ನೋದು ಒಂದು ಸರಾಸರಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಬಿ ಸಿಗಳ ಸರಾಸರಿ 50, ಎನ ಅಂಕ 55 ಮತ್ತು ಬಿನ ಅಂಕ 47 ಆದರೆ ಸಿ ಪಡೆದ ಅಂಕ ಎಷ್ಟು? ಎ ಬಿ ಮತ್ತು ಸಿ ಈ ಮೂರು ಥರ ಸರಾಸರಿ ಎಷ್ಟಿದೆ ಅಂದರೆ ಎ ಬಿ ಮತ್ತು ಸಿನ ಸರಾಸರಿ 50. ಸರಾಸರಿ 50 ಅಂತಂದ್ರೆ 3 ಜನರ ಒಟ್ಟು ಅಂಕ ಎಷ್ಟಾಗ್ಬೋದು ಅಂದ್ರೆ ಎ ಬಿ ಸಿ 3 ಜನರ ಒಟ್ಟು ಅಂಕ 50 ಅಂದರೆ ಒಬ್ಬಂದು ಎಂದು 50 ಇರ್ಬೋದು, ಬಿನೂ 50 ಇರ್ಬೋದು, ಸಿನೂ 50 ಇರ್ಬೋದು. ಇಲ್ಲಿ ಎ ಬಿ ಸಿಗಳ ಮೊತ್ತ ಬೇಕಾದ ನಾವೇ ನೋಡ್ಬೇಕಂದ್ರೆ ಇಲ್ಲಿ ಎಷ್ಟು ಜನ? 3 ಜನ ಅಂತಂದ್ರೆ ಈ 50ಕ್ಕೆ ಸರಾಸರಿಗೆ ನಾವು 3ರಿಂದ ಗುಣಾಕಾರ ಮಾಡಿದಾಗ 150 ಬರ್ತದೆ. ನೆಕ್ಸ್ಟ್ ಇದರೊಳಗೆ 150 ಅನ್ನೋದು ಎ ಬಿ ಸಿಗಳ ಮೊತ್ತ. ಹಂಗಾರೆ ಇಲ್ಲಿ ಎ ಎಷ್ಟು ತೊಗೊಂಡನಂತಂದ್ರೆ ಎ 55 ಅಂಕ ತೊಗೊಂಡನು. ಎ ಇಂದ ಎಷ್ಟೈತಿ 55.
ಅದ್ರ ಜೊತೆಗೆ ಬಿಯಿಂದ ಎಷ್ಟೈತೆ ಅಂದರೆ ಇಲ್ಲಿ 47. ನಮ್ಗೆ ಬೇಕಾಗಿರುವಂಥದ್ದು ಸಿಯಿಂದ. ಹಂಗಾರೆ ಎ ಬಿ ಸಿದು 3 ಜನ 150 ಐತಿ. ಎ ಬಿ ಇಬ್ಬರದ್ದು 55 47 ಎರಡನ್ನು ಕೂಡಿಸಿ ನಾವು 150ರಲ್ಲಿ ಮೈನಸ್ ಮಾಡಿಕೊಂಡಾಗ 12 10 102 ಬರ್ತೈತಿ. ಎ ಬಿಗಳ ಮೊತ್ತ ಎಷ್ಟು? 102. ಈ 102ನ್ನು ಎ ಬಿ ಸಿಗಳ ಮೊತ್ತದಲ್ಲಿ ಕಳೆದಾಗ ಎಷ್ಟು ಬರುತ್ತೆ ಅಂದರೆ ನಮಗೆ ಇಲ್ಲಿ 48. ಹಾಗಾಗಿ ಇಲ್ಲಿ ಸಿನ ಅಂಕ ಎಷ್ಟಂತಂದರೆ ಇಲ್ಲಿ 48. ಈಗ ಇದು ನಾನು ಸರಾಸರಿ ಮೇಲೆ ಅತಿ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡಿರ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಸ್ವಲ್ಪ ಮುಂದುವರಿದ ಪ್ರಶ್ನೆಗಳನ್ನು ಬಿಡಿಸೋಣ. ಧನ್ಯವಾದಗಳು.